ತಂದೆ ತಾಯಿ ಗುರುಗಳಿಗೆ ವಿಧೇಯರಾಗಿ ಚಿಂತನಾಶೀಲರಾಗಿ ಕ್ರಿಯಾಶೀಲರಾಗಿ ಬದುಕು ರೂಪಿಸಿಕೊಳ್ಳಿ. ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ. ವಿವಿಧ ಗ್ರಾಮಗಳ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ. ಕೂಡ್ಲಿಗಿ ವಿದ್ಯಾರ್ಥಿಗಳು ಶಿಕ್ಷಣದಿಂದ ಭವಿಷ್ಯ ರೂಪಿಸಿಕೊಳ್ಳುವ ದಿಕ್ಕಿನಲ್ಲಿ ಸಾಗಿ ಭವಿಷ್ಯದ ಭಾರತ ನಿರ್ಮಾಣ ಮಾಡುವ ಹೊಣೆಗಾರಿಕೆಯನ್ನು ಸಮರ್ಥವಾಗಿ ನಿಭಾಯಿಸಲು ಸಜ್ಜಾಗಬೇಕೆಂದು ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಹೇಳಿದರು. ಪಟ್ಟಣದ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಸೋಮವಾರ 4 ನೂತನ ಕೊಠಡಿಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದುವಂತ ವಿದ್ಯಾರ್ಥಿಗಳು ಬಡವರ ಮಕ್ಕಳಾಗಿರುವುದರಿಂದ ನಿಮ್ಮ ಭವಿಷ್ಯ ಉಜ್ವಲವಾಗಬೇಕಾದರೆ ದುಶ್ಚಟಗಳಿಂದ ದೂರವಿದ್ದು ಸಿಕ್ಕಿರುವ ಸುವರ್ಣ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ತಂದೆ ತಾಯಿ ಗುರುಗಳಿಗೆ ವಿಧೇಯರಾಗಿ ಸದಾ ಚಿಂತನಾಶೀಲರಾಗಿ ಕ್ರಿಯಾಶೀಲರಾಗಿ ಬದುಕನ್ನು ರೂಪಿಸಿಕೊಂಡು ಪಾಲಕರ ಊರಿನ ಕೀರ್ತಿ ಹೆಚ್ಚಿಸುವ ಮಕ್ಕಳಾಗಿ ಬೆಳೆಯಬೇಕೆಂದರು. ಅದಕ್ಕೂ ಮೊದಲು ತಾಲೂಕಿನ ಚಂದ್ರಶೇಖರಪುರ, ಅಮ್ಮನಕೆರೆ ಹಾಗೂ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದ ದಲಿತ ಕಾಲೋನಿಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಚಂದ್ರಶೇಖರಪುರ ಗ್ರಾಮದಲ್ಲಿ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಅವರು ಸಿಸಿ ರಸ್ತೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ, ಗ್ರಾಮದ ವಿದ್ಯಾವಂತ ಯುವಕರು ನಮ್ಮ ಗ್ರಾಮದಲ್ಲಿ ಗ್ರಂಥಾಲಯ ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇದೆ. ಆದ್ದರಿಂದ ತಾವುಗಳು ನಮ್ಮ ಗ್ರಾಮದಲ್ಲಿರುವ ಅಂಬೇಡ್ಕರ್ ಭವನ ದುರಸ್ತಿಯಲ್ಲಿದೆ, ಅಂಬೇಡ್ಕರ್ ಭವನ ದುರಸ್ತಿ ಮಾಡಿಸಿ ಗ್ರಂಥಾಲಯ ಮಾಡಿಸಿಕೊಡಬೇಕೆಂದು ಬೇಡಿಕೆ ಇಟ್ಟರು. ಶಾಸಕರು ಮಾತನಾಡಿ, ಭಾರತ ಕಂಡ ಅತ್ಯಂತ ಶ್ರೇಷ್ಠ ವಿದ್ವಾಂಸರಲ್ಲಿ ಮೊದಲ ಸ್ಥಾನದಲ್ಲಿರುವ ವ್ಯಕ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಇವರ ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು ಎಂದು ಅಂಬೇಡ್ಕರ್ ಹೇಳಿದಂತೆ ಇತಿಹಾಸವನ್ನ ನೀವು ಸೃಷ್ಟಿಸಬೇಕಾದರೆ ನೀವು ಬದುಕಿನದಲ್ಲಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆ ಮತ್ತು ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು. ನಮ್ಮ ಮನೆಗಳನ್ನು ಎಷ್ಟು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇವೆಯೋ ಹಾಗೆ ಗ್ರಾಮಗಳಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಮತ್ತು ಇತರೆ ಸಮುದಾಯ ಭವನಗಳನ್ನು ಸ್ವಚ್ಛವಾಗಿ ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಧರ್ಮ ಎಂದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಕಾವಲಿ ಶಿವಪ್ಪ ನಾಯಕ, ಪ್ರಾಚಾರ್ಯರು ಕೊತ್ತಲಮ್ಮ, ಜಿ ಓಬಣ್ಣ, ಪ್ರಭಾಕರ್, ಎಸ್ ಸುರೇಶ್, ಎಸ್ ದುರ್ಗೇಶ್, ಎಇ ನಾಗನಗೌಡ, ರಾಮದುರ್ಗ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಓ ರಾಜಪ್ಪ, ಗ್ರಾಮ ಪಂಚಾಯಿತಿ ಪಿಡಿಒ ಕೃಷ್ಣ ನಾಯಕ್, ಕಾಂಗ್ರೆಸ್ ಮುಖಂಡರಾದ ಸಿ ನಿಂಗಣ್ಣ, ಮಂಜುನಾಥ್, ಜಿಎಂ ಪ್ರಸನ್ನಕುಮಾರ್, ಎಂ ಈರಣ್ಣ, ಸದಸ್ಯರಾದ ಗುರುಸಿದ್ದಪ್ಪ, ಗೂಳೆಪ್ಪ, ವಿ ಈರಣ್ಣ, ಕೆ ರುದ್ರಮಣಿ, ಟಿ ರುದ್ರೇಶ್, ಎನ್ಎಂ ಮಲಿಯಪ್ಪ, ಶಾಸಕರ ಆಪ್ತ ಸಹಾಯಕ ಮರುಳಸಿದ್ದಪ್ಪ, ಬಸವನಗೌಡ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ರಾಜಭಕ್ಷಿ ಸೇರಿದಂತೆ ಮುಖಂಡರು ಇತರರು ಉಪಸ್ಥಿತರಿದ್ದರು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. ಪಟ್ಟಣ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಎಲ್ಲ ಹಿರಿಯ ಮುಖಂಡರು, ಪತ್ರಕರ್ತ ಮಿತ್ರರು ಮತ್ತು ಎಲ್ಲ ಜನರಿಗೆ ತಮ್ಮ ಬಹುದಿನಗಳ ಬೇಡಿಕೆ ಜಾರ್ಗಿರಿ ಅಂತ ಇಲ್ಲಿ ಮೂಲಭೂತ ಸೌಕರ್ಯ ಅಂಬೇಡ್ಕರ್ ನಗರದಲ್ಲಿ ನಮ್ಮ ಗಮನಕ್ಕೆ ಹಲವಾರು ಬಾರಿ ತಂದಿದ್ರು. ಮಾನ್ಯ ಸದಸ್ಯರುಗಳು ಅವರ ಅಪೇಕ್ಷೆಯಂತೆ ಮತ್ತು ಜನಗಳ ನಿರೀಕ್ಷೆಯಂತೆ ಏನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಈಗ ಇವತ್ತು ಇದು ಒಂದು ಹಂತ. ಇದು ಇನ್ನು ಈಗಾಗಲೇ 3 ಕೋಟಿ ಅಂಬೇಡ್ಕರ್ ನಗರಕ್ಕೋಸ್ಕರನೇ 3 ಕೋಟಿ ಇದನ್ನು ಈಗ ಸಪ್ರೇಟಾಗಿ ನಾಗನಗೌಡರ ಖುದ್ದಕ್ಕೆ ಬಂದು ಎಲ್ಲ ಆ್ಯಕ್ಷನ್ ಪ್ಲಾನ್ ಮಾಡಿ ರಿಪೇರ್ ಮಾಡಿ ಈಗಾಗಲೇ ಟೆಂಡರ್ ಆಗಿ ಅಗ್ರಿಮೆಂಟ್ ಕೂಡ ಆಗಿದೆ. ಮುಂದಿನ ವಾರ ಅದು ಕೂಡ ಪೂಜೆ ಮಾಡ್ತಾ ಇದ್ದೀವಿ. ಸೊ ಎಲ್ಲಿ ಏನೇನು ತೊಂದರೆಗಳಿದಾವೆ ಅದೆಲ್ಲರನ್ನೂ ಸಿಸಿ ರಸ್ತೆ ಮತ್ತು ಚರಂಡಿ ಎಲ್ಲರನ್ನೂ ಕಂಪ್ಲೀಟ್ ಅಂಬೇಡ್ಕರ್ ನಗರದಲ್ಲಿ ಕೆಲಸ ಕಾರ್ಯಗಳು ಆಗೋಂಥ ಕೆಲಸನ ನಾವು ಉದ್ದೇಶಿಸಿದಾಗ ಮತ್ತು ಅದು ಕೂಡ ಮುಂದಿನ ವಾರದಲ್ಲೇ ಅದನ್ನು ಪೂಜೆ ಮಾಡೋಕ್ಕೆ ಮಾಡ್ತೀವಿ. ಸೊ ಎಲ್ಲ ಇದು ಒಂದು ವಾರ್ಡ್ ಅಷ್ಟೇ ಅಲ್ಲ, ಎಲ್ಲ ವಾರ್ಡ್ಗಳಲ್ಲೂ ಮೂಲಭೂತ ಸೌಕರ್ಯಗಳ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಳ್ಳೆಯದಾಗಿದೆ. ಅರ್ಪಣೆ ಮಾಡಿದ್ದಾರೆ. ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ನಾಗರಿಕರ ಪರವಾಗಿ ತುಂಬ ಹೃದಯದ ಶಾಸಕರಲ್ಲಿ ಒಂದು ಮನವಿ. ಇಷ್ಟೊಂದು 1200 ವಿದ್ಯಾರ್ಥಿಗಳು ಹೆಚ್ಚು ಸಂಖ್ಯೆ ಇದೆ. ಒಂದು ಏನಾದರೂ ಸಭೆ ಸಮಾರಂಭ ಮಾಡಲಿಕ್ಕೆ ನಮಗೊಂದು ಸಭಾಂಗಣದ ಕೊರತೆ ಇದೆ. ಅದನ್ನು ಕೂಡ ಮಾಡಲಿಕ್ಕೆ ಅವರು ಸಾಕಷ್ಟು ಕಾಳಜಿ ಹೊಂದಿದ್ದಾರೆ. ಆ ಕೆಲಸವನ್ನು ಬೇಗನೆ ಮಾಡಿಕೊಡಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಈಗ ಮಾನ್ಯ ಶಾಸಕರು ನಮ್ಮ ವಿದ್ಯಾರ್ಥಿಗಳ ಉದ್ದೇಶಿಸಿ ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಮುಂದಿನ ಜೀವನ ತುಂಬ ತಾವೆಲ್ಲರೂ ಉತ್ತೀರ್ಣರಾಗಿ ಒಂದು ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಕೊಡುವಂಥರಾಗಬೇಕು. ಅದೇ ರೀತಿ ತಮಗೆ ಏನು ಅನುಕೂಲ ಆಗಬೇಕು ನಿಮ್ಮ
ಉನ್ನತ ವಿದ್ಯಾಭ್ಯಾಸಕ್ಕೆ ಅದನ್ನು ಮಾಡೋಂಥ ಜವಾಬ್ದಾರಿ ಖಂಡಿತ ನಾವು ವಹಿಸ್ಕೊಂಡಿದ್ದೀವಿ, ನಾವು ಮಾಡ್ತೀವಿ. ಈಗ ನಿಮ್ಮ ಮುಂದೆನೇ ತುಂಬ ಒಳ್ಳೆ ಸಂದರ್ಭಗಳಾಗಿದ್ದಾವೆ. ಈಗಾಗಲೇ ಇದನ್ನು ನಾವು ಇದು ಡೆಮೊಲಿಷನ್ ಹೇಳಿದ್ವು, ಮಾರ್ಚ್ವರೆಗೂ ಕೇಳಿದ್ದಾರೆ BRC ಅವ್ರಿಗೆ ಶಿಫ್ಟ್ ಮಾಡ್ಕೊಂಡು ಹೇಳಿದರೆ ಇದಕ್ಕೆಲ್ಲ ಆಗಲೇ ಪ್ಲಾನ್ ಮಾಡಿಸಿದ್ದೀವಿ. ಇನ್ನೂ ಅಡಿಷ್ನಲ್ ಆಗಿ ಈಗಾಗಲೇ 2 ಕೋಟಿ ಅನುದಾನ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಬಂದಿದೆ. ಇನ್ನೂ ಹೆಚ್ಚುವರಿ ಕೊಠಡಿಗಳಿಗೆ ಮತ್ತು ಇದೆಲ್ಲ ಮಾಡೋದಕ್ಕೆ, ಮತ್ತು ಈಗ ರಿಪೇರಿ ಕೂಡ ಲಕ್ಷ ಬಂದಿದೆ. ಎಲ್ಲ ಕ್ಲಾಸ್ ರೂಮ್ಸ್ ಎಲ್ಲ ರಿಪೇರಿ ಮಾಡೋಕ್ಕೆ, ಮತ್ತು ಇದನ್ನು ಅದರಲ್ಲೂ ಸೇರಿಸ್ಕೊಂಡು ಒಂದು ಒಳ್ಳೆಯ ಸಭಾಂಗಣ ಮಾಡಿ ಹುಡುಗೋಸ್ಕರ ಕಾಯ್ತಾ ಇದ್ದೀವಿ. ರಿಕ್ವೆಸ್ಟ್ ಮಾಡ್ಕೊಂಡ್ರು ಇದು ಎಕ್ಸಾಮ್ ರಜದಲ್ಲಿ ನೀವು ಹೊಡೆದು ಹಾಕಿ ಬೇಕಿದೆ ಒಂದೇ ತಿಂಗಳಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಸೊ ಅದನ್ನು ಅಷ್ಟೇ. ಮತ್ತು ಇನ್ನು 50 ಲಕ್ಷ ಅಲ್ಲಿ ಇನ್ನೂ ಇದರಲ್ಲಿ ಅದಕ್ಕೂ ಕೂಡ ನಾವು ಕೂಡ ಏನು ಸಾಧ್ರೆ ಮಾಡೋದಿಲ್ಲ ಅದನ್ನು ಕೂಡ ಮೇಲ್ದರ್ಜೆಗೆ ಒಂದು ಪರ್ಮನೆಂಟಾಗಿ ಒಳ್ಳೆ ಹೈಟೆಕ್ ಸಭಾಂಗಣ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ವಿ. ಇವೆಲ್ಲ ನಾವು ಮಾಡ್ತೀವಿ, ನಮ್ಮ ಕೆಲಸ. ನಿಮ್ಮ ಕೆಲಸ ಏನಪ್ಪ ಅಂತಂದರೆ ಹೋಗೋದಲ್ಲ ಅಷ್ಟೇ ಕೆಲಸ, ತಲೆ ಕೆಡಿಸ್ಬೇಕು, ಬೇರೆ ಯಾವುದು ಅವೆಲ್ಲದಕ್ಕೂ ನಿಮಗೆ ಬೇಕಾಗಿರೋಂಥ ಒದಗಿಸ್ಬೇಕಂದ್ರೆ ಎಲ್ಲ ನೀವು ಗ್ರಾಮೀಣ ಪ್ರತಿಭೆಗಳು ಯಾವುದ್ರಲ್ಲೂ ಕಡಿಮೆ ಇರಬಾರ್ದು, ಎಲ್ಲೂ ಯಾರ್ದ್ರಲ್ಲೂ ಕಡಿಮೆ ಇರಬಾರ್ದು. ಈಗ ನಮ್ಮ ಪೀರಿಯಡಲ್ಲಿ ನೀವೆಲ್ಲ ನಾವು ವಿಧಾನಸೌಧದಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳಾಗಿ ನೋಡ್ಬೇಕು ನಿಮ್ಮನ್ನೆಲ್ಲ. ಸೊ ಈಗ ಅದು ವಿಧಾನಸೌಧಕ್ಕೆ ಕಳಿಸೋದು ನಿರಂತರವಾಗಿರ್ತದೆ ನಾವಿರೋವರೆಗೆ, ಗೊತ್ತಾಯ್ತು. ಈಗ ಮಾರ್ಚ್ 3ರಿಂದ ಮತ್ತೆ ಸ್ಟಾರ್ಟ್ ಆಗ್ತದೆ. ಮೇ ಬಿ ನಿಮ್ಗೆ ಎಕ್ಸಾಮ್ಸ್ ಇರ್ಬೋದು. ಎಕ್ಸಾಮ್ ಮುಗಿದಿದ್ರೆ ನಿಮಗೂ ಅವಕಾಶ ಕೊಡ್ತೀವಿ. ಇನ್ನು ಯಾರ್ಯಾರು ಉಳ್ಕೊಂಡಿದ್ದಾರೆ ಅವ್ರಿಗೆ ನಮ್ಮ ಪಂಚಾಯಿತಿಗಳ ಕಡೆಯಿಂದ ವಿಶೇಷವಾಗಿ ಹೆಣ್ಣು ಗ್ರಾಮ ಪಂಚಾಯಿತಿ ಸದಸ್ಯರು ಹೆಣ್ಮಕ್ಳು ಅವ್ರಿಗೆ, ಮತ್ತು ನಮ್ಮ ಪಟ್ಟಣ ಪಂಚಾಯಿತಿ ಮತ್ತು ಸಾಧಕರು ಪತ್ರಕರ್ತರು ಒಂದು ಬೇಡಿಕೆ ಇಟ್ಟಿದ್ದಾರೆ. ಅವ್ರಿಗೂ ಕೂಡ ಬಜೆಟ್ ಅಧಿವೇಶನದಲ್ಲಿ ಅವಕಾಶ ಕೊಡ್ತೀವಿ. ಮಕ್ಕಳಿಗೆ ಕೂಡ ನಿಮಗೆ ಯಾರ್ಯಾರು ಇನ್ನೂ ಆಸಕ್ತಿ ಇದ್ದಾರೋ ಎಕ್ಸಾಮ್ ಆಗಿರೋರಿಗೆ ಅವ್ರಿಗೆ ಕೂಡ ಅವಕಾಶ ಕೊಡ್ತೀವಿ. ಅದು ಜನವರಿಲಿ, ಮಾರ್ಚಲ್ಲಿ ಮತ್ತು ಜುಲೈಯಲ್ಲಿ ಮತ್ತು ಡಿಸೆಂಬರಲ್ಲಿ ಇರ್ತದೆ. ಪ್ರತಿ ಸರಿನೂ ನಾವೆಲ್ಲರಿಗೂ ನೋಡೋದು ಮತ್ತು ಅಲ್ಲಿ ಭಾಗವಹಿಸಿ ಅಲ್ಲಿ ತಿಳ್ಕೊಳ್ಳೋಕ್ಕೆ ಅವಕಾಶ ಖಂಡಿತ ಕೊಡ್ತೀವಿ. ನಮ್ಮ ಕೆಲಸ ನಾವು ಮಾಡ್ತೀವಿ, ನೀವು ನಿಮ್ಮ ಕೆಲಸನ ಮಾಡಬೇಕು. ಇವತ್ತೆಲ್ಲ ನೋಡಿ ಅಂತದ್ದು ಚೈನಾ ಅಮೇರಿಕ ಎಲ್ಲ ಓಪನ್ ಬಗ್ಗೆ ಮಾತಾಡ್ತಾರೆ. ನಾವಿನ್ನೂ ಟಾಯ್ಲೆಟು ಒಂದು ಸಣ್ಣ ಬೇಸಿಕ್ ನೀಡ್ಸ್ಗೋಸ್ಕರ ಇನ್ನೂ ಓದಾಡ್ತಾ ಇದ್ದೀವಿ. ಸೊ ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ಹೋಗ್ಬೇಕು. ಇದಕ್ಕೆಲ್ಲ ನಿಮ್ಮ ಕೊಡುಗೆ ಕೂಡ ಬೇಕು. ನಾವೆಲ್ಲ ನೋಡಿ ಟೆಕ್ನಾಲಜಿಯಲ್ಲಿ ಇಷ್ಟೊಂದು ಸಾಧನೆ ಮಾಡಿದರೆ ಕೂಡ ಈಗ ಚೈನಾ ಒಂದು 10,000 ಕೋಟಿಗೆ ಆಗೋದನ್ನ ಬರೀ 100 ಕೋಟಿಲಿ ಮಾಡಿ ತೋರಿಸಿದೆ. ನೋಡ್ತಾ ಇದ್ದೀರಾ? ಬರೀ ಇಲ್ಲಿ ರೀಲ್ಸ್ ನೋಡ್ತಾ ಇದ್ದೀನಿ ಅಂತಲ್ಲ ಗೊತ್ತಾ? ಓಪನ್ ಎ ಡೀಪ್ಸಿಕ್ ಅಂದರೆ ಯಾರಿಗೆ ಗೊತ್ತು? ಅವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ, ಆಯಿತಾ, ಫೋನ್ಗಳು ನೋಡ್ತಾ ನೀವೇನೇನು ಕೇಳಿಸ್ಕೊತೀರೋ ಅದ್ರ ಪ್ರಕಾರ ಬರ್ತದೆ. ಏನೇನು ನೋಡ್ತೀರೋ ಅದ್ರ ಪ್ರಕಾರನೇ ಬರ್ತದೆ. ನೀವೇನಾದ್ರು ಒಂದು ದೂರ ಟೈಪ್ ಮಾಡೋಕ್ಕೆ ಹೋದರೆ ಮುಂದಿನ ಬರ್ತದೆ. ನೋಡ್ತೀರಲ್ಲ ಮೊಬೈಲಲ್ಲೆಲ್ಲ ಟೈಪ್ ಮಾಡಬೇಕಾದ್ರೆ ಅದರಲ್ಲೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇನ್ಸ್ಟಾಲ್ ಮಾಡಿರ್ತದೆ. ಅದೇ ರೀತಿ ಎಲ್ಲ ಎಸ್ಪೆಷಲಿ ಸೈನ್ಸಲ್ಲಿ, ಟೆಕ್ನಾಲಜಿಲಿ, ಎಲ್ಲ ರಂಗದಲ್ಲೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಕ್ಲೂಡ್ ಮಾಡೋಂಥದ್ದು. ತುಂಬ ಫಾಸ್ಟಾಗಿ ಅಡ್ವಾನ್ಸ್ಡಾಗಿ ಕೆಲಸ ಕಡಿಮೆ ಆಗ್ತದೆ. ಮತ್ತು ಟೆಕ್ನಾಲಜಿಯಿಂದ ತಪ್ಪುಗಳಾಗೋದು ಕಡಿಮೆ ಆಗಿಬಿಟ್ಟು ಅನಾಹುತಗಳಾಗೋದಾಗಿರ್ಬೋದು, ಎಲ್ಲ ಕೆಲಸಗಳು ಸುಗಮವಾಗೋದಕ್ಕೆ ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ಬೋದು. ಅದರಲ್ಲಿ ಈಗ ಫಸ್ಟ್ ಕಂಡುಹಿಡಿದಿರೋದು ಅಮೇರಿಕರು, ಓಪನ್ ಎ ಅಂತೇಳಿ. ಅದಕ್ಕೆ ಅವರು ಸುಮಾರು 10 ಬಿಲಿಯನ್ ಅಂದರೆ 60,000 ಕೋಟಿ ಖರ್ಚು ಮಾಡಿದ್ದಾರೆ. 0.55 ಬಿಲಿಯನ್ ಅಂದರೆ ಬರೀ ಒಂದು 500 ಕೋಟಿ. ಅವರು 60,000 ಕೋಟಿ ಮಾಡಿದ್ರೆ ಚೈನಾದವರು ಡೀಪ್ ಸೀಕ್ ಅಂತೇಳಿ ಅದಕ್ಕೆ ಆಲ್ಟರ್ನೇಟಾಗಿ ರೇಟ್ ಮಾಡಿದ್ದಾರೆ. ಅದು ಬರೀ 500 ಕೋಟಿಲಿ ಅವ್ರು ಮಾಡಿದ್ದಾರೆ. ಎಲ್ಲ ಯಂಗ್ಸ್ಟರ್ಸ್ ಫಸ್ಟ್ ಟೈಮ್ ಎಲ್ಲ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಮಾಡಿ ಅತ್ಯದ್ಭುತವಾದ ಒಂದು ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ ಥರ ನಾವು ಕೂಡ ನಮ್ಮ ದೇಶದಲ್ಲಿ ಕೂಡ ಮಾಡಬೇಕು. ಈಗ ಅದೆಲ್ಲ ಮುಂದೆ ಮಾಡೋಣ ಅಷ್ಟೇ. ನಿಮ್ಮ ಇದ್ರದ್ದು ನಿಮ್ಮ ಮನೆ ಸಮಸ್ಯೆಗಳು ನಿಮಗೆ ಶೈಕ್ಷಣಿಕಕ್ಕೆ ತೊಂದರೆ ಆಗಬಾರ್ದು. ನಾವೆಲ್ಲರೂ ಒಳ್ಳೆ ವಿದ್ಯಾರ್ಥಿಗಳಾಗಿದ್ದೀರಿ. ಮುಂದೆ ಕೂಡ ಖಂಡಿತ ನಿಮಗೆಲ್ಲ ಇನ್ನೂ ಯಾವುದೇ ರೀತಿ ಕೋಚಿಂಗ್ ಆಗಿರ್ಬೋದು, IAS ಕೋಚಿಂಗ್ ಆಗಿರ್ಬೋದು, KS ಕೋಚಿಂಗ್ ಆಗಿರ್ಬೋದು, ಯಾವುದೇ ಸರ್ಕಾರಿ ಇದಕ್ಕೆ ಕೋಚಿಂಗ್ಗಳಾಗಿರ್ಬೋದು, ನಿಮಗೆಲ್ಲ ಒದಗಿಸೋಂಥ ಕೆಲಸ ಕೂಡ ಮಾಡ್ತೀವಿ. ಮತ್ತು ಪ್ರತಿ ವರ್ಷ ನಾವು ವರ್ಷಕ್ಕೆ 1-2 ಸರಿ ಉದ್ಯೋಗ ಮೇಳ ಕೂಡ ಮಾಡ್ತೀವಿ. ಇದೇ ತಿಂಗಳು 23ನೇ ತಾರೀಕು ಇಲ್ಲೇ ನಿಮ್ಮ ಕಾಲೇಜಲ್ಲಿ ಉದ್ಯೋಗ ಮೇಳ ಮಾಡ್ತಾಯಿದ್ದೀವಿ. 23ನೇ ತಾರೀಕು ಭಾನುವಾರ, 16ನೇ ತಾರೀಕು ನಾವು ಚಿತ್ರಗುಂಡಲ್ಲಿ ಐ ಕ್ಯಾಂಪ್ ಮಾಡ್ತೀವಿ. 23ಕ್ಕೆ ಇಲ್ಲಿ ಇದು ಮಾಡಿ 24-25